ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೋಮವಾರ ಸಂಜೆ ಬ್ಲಾಗ್ ಆಗುತ್ತೆ ಫ್ರೆಂಡ್ಸ್. ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಕುಬೇರ ತೊಗೊಂಬಂದಿದ್ವಿ, ಒಂದು ಗಣೇಶ ತೊಗೊಂಬಂದಿದ್ವಿ. ಅದನ್ನಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅದೆಲ್ಲ ಮುಗಿಸಾದ್ಮೇಲೆ ಆಮೇಲೆ ನನ್ನ ತಂಗಿ ಸ್ವಲ್ಪ ಮೇಕಪ್ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಮಾಡ್ಕೊಳ್ತಾ ಇದ್ದಾಳೆ. ಏನೇನು ಇಟ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್ ಅವಳು. ಇದು ಲಾಂಗ್ ಸೆಟ್ ಒಂದು, ಮತ್ತು ನಾರ್ಮಲ್ ಸೆಟ್ ಒಂದಿದೆ. ಆಮೇಲೆ 2 ರೋಸ್, ಅದು ರೋಸ್ ಇದೆಯಲ್ಲ, ಅದು ಧರ್ಮಸ್ಥಳದಲ್ಲಿ ತೊಗೊಂಬಂದಿದ್ದು. ಎರಡಕ್ಕೆ 50 ರುಪೀಸ್ ತೊಗೊಂಡ್ರು. ಈ ಕಡೆ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂ ಮತ್ತು ವ್ಯಾಸ್ಲೀನು, ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ತಿಳ್ಕೊಂಡಿದ್ದಾಳೆ. ಬಾಡಿ ಲೋಷನ್ನು ಮತ್ತು 2 ನೈಫ್ ಪಾಲಿಶ್ ಇಟ್ಕೊಂಡಿದ್ದಾಳೆ. ಇದು ರೆಗ್ಯುಲರ್ ಮೇಕಪ್ಗೆ. ಒಂದು ಫ್ಯಾರಮ್ ಲವ್ಲಿ, ಇಲ್ಲಿ ಪಾನ್ಸ್ ವೈಟ್ ಬ್ಯೂಟಿ ಬರುತ್ತಲ್ಲ ಅದೊಂದು ಇಟ್ಕೊಂಡಿದ್ದಾಳೆ. ಆಮೇಲೆ ಲಿಪ್ ಬಾಮು, ಒಂದು ಸಾದಾ ಅಂತ ಹೇಳ್ತಾರೆ, ಮತ್ತು ಇನ್ನೇನೋ ಹೇಳ್ತಾರೆ, ಅದಕ್ಕೆ ನನಗಷ್ಟು ಗೊತ್ತಿಲ್ಲ. ಇದು ಟ್ಯೂಬ್ ಅಂತ ಹೇಳ್ತಾರೆ ಅದನ್ನು, ಇಲ್ಲಿ ಬೆಂಗಳೂರಲ್ಲೆಲ್ಲ ಇದೊಂದಿದೆ. ಇಷ್ಟು ಅವಳಿಗೆ ರೆಗ್ಯುಲರಾಗಿ ಬೇಕಾಗುತ್ತೆ ಮೇಕಪ್ಗೆ ಅಂತ. ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾಳೆ. ಇದು 2 ವಾಚ್ ಇಟ್ಕೊಂಡಿದ್ದಾಳೆ. ಇದು ಸೊನೋಟೋ ಕಂಪ್ನಿದದು. ಈ ಕಡೆ ಕಿವಿಗೆ ಹಾಕ್ಕೊಳ್ತಾರಲ್ಲ ಮಾಟಿ, ಅದು ಇಟ್ಕೊಂಡಿದ್ದಾಳೆ ಒಂದು ಸೆಟ್ಟು. ಈ ರೋಸು ಅವಳು ನಾಳೆ ಮುಡ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಂಡಿದ್ದಾಳೆ. ಸುಮ್ಮನೆ ತೊಗೊಂಬಂದಿದ್ದಾಳೆ. ಇಲ್ಲ ನಮ್ಮ ಅಮ್ಮಂಗೆ ಈ ಥರ ಹೂವು ಅಂದರೆ ಭಾಳ ಇಷ್ಟ ಫ್ರೆಂಡ್ಸ್. ಹಂಗಾಗಿ ತೊಗೊಂಡು ಬಂದಿದ್ದೀವಿ. ಇಲ್ಲಾಂದ್ರೆ ಅವಳು ಮುಡ್ಕೊಂಡು ಹೋಗ್ತಾಳೆ, ಇಲ್ಲ ನಮ್ಮ ಅಮ್ಮ ನಮ್ಮ ಅಮ್ಮಂಗೆ ಅಂತ ತೊಗೊಂಬಂದು ಇಟ್ಕೊಂಡಿದ್ದಾಳೆ ಅವಳು. ಇವಾಗ ಚಳಿ ಇರೋದ್ರಿಂದ ವ್ಯಾಸ್ಲಿನ್ ಎಲ್ಲ ಬೇಕಾಗುತ್ತೆ. ಆ ಕಡೆ 2 ಮಾಟೆ ಇದೆ, ಏನಾದರೂ ಫಂಕ್ಷನ್ ಇದ್ದರೆ ಹಾಕ್ಕೊಳ್ಳೋಕೆ ಅಂತ ಇಟ್ಕೊಂಡಿದ್ದಾಳೆ. ಈ ಕಡೆ ಒಂದು ಕೂಲಿಂಗ್ ಗ್ಲಾಸು ಮತ್ತು ಕ್ಲಿಪ್ಸು, ಇಯರಿಂಗ್ಸು, ಡೈಲಿ ವಾರ ಯಾವುದು ದಿನ ಅವಳಿಗೆ ಯಾವ್ಯಾವ ಬೇಕೋ ಆ ಇಯರಿಂಗ್ಸ್ ಹಾಕೊಂಡು ಹೋಗೋಣ ಅಂತ ಈ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದಾಳೆ. ಇನ್ನೂ ಎಷ್ಟೊಂದಿದೆ ಫ್ರೆಂಡ್ಸ್, ಎಲ್ಲ ಇಟ್ಟಿದ್ದೀವಿ. ಖುಷಿ ಕೈಗೆ ಸಿಗುತ್ತೆ ಅಂತ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಇಟ್ಕೊಂಡಿದ್ದಾಳೆ. ಇಲ್ಲಾಂದರೆ ಇನ್ನೂ ಒಂದು 2-3 ಡಬ್ಬನೇ ಇದೆ ಇಯರಿಂಗ್ಸ್ದು. ಮತ್ತು ಇದು ನನ್ನ ತಮ್ಮ ಕೊಡಿಸಿದ್ದು. ಅಲ್ಲಿ ಸೌದತ್ಕ ಗಣೇಶಗೆ ಹೋಗಿದ್ವಲ್ಲ, ಅಲ್ಲಿ ನನ್ನ ತಮ್ಮ ಇದು ನನಗೆ ಅಂತ ಕೊಡಿಸಿದ್ದು. ಅವಳಿಗೆ ಕೊಡಿಸಿದ್ದು, ಅವಳು ವೇರ್ ಮಾಡ್ಕೊಂಡಿದ್ದಾಳೆ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು 50 ರುಪೀಸ್ ಅಂತೆ. ಚೆನ್ನಾಗೇ ಇದೆ, ಕ್ವಾಲಿಟಿನೂ ಚೆನ್ನಾಗಿತ್ತು, ಹಂಗಾಗಿ ತಗೊಂಡೆ. ಇದು ಅವಳಿಗೆ ಅಂತ ಕೊಡಿಸಿದ್ದು. ಇಬ್ಬರಲ್ಲಿ ಯಾರಾದರೂ ಹಾಕೋಬೋದು. ಲೈಟ್ ವೆಯ್ಟು, ಸಖತ್ತಾಗಿದೆ, ಚೆನ್ನಾಗೂ ಕಾಣಿಸುತ್ತೆ ಫ್ರೆಂಡ್ಸ್. ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ. ಹಂಗಾಗಿ ಇದೊಂದು ತೊಗೊಂಡ್ವಿ. ಅಲ್ಲಿ ಮತ್ತು ಪಾಪುಗೆ ಆಟ ಸಾಮಾನೆಲ್ಲ ತೊಗೊಂಡ್ವಿ. ಜೀವ ಒಂದು ಗೇಮ್ ಮಾಡ್ತಾರಲ್ಲ, ಅದೊಂದು ಬಾಕ್ಸ್ ತೊಗೊಂಡಿದ್ದ. ಖುಷಿ ಇದು ರಿಂಗ್ ಥರ ಕಲರ್ಸ್ ಬರುತ್ತಲ್ಲ, ಆ ಕಲರ್ಸಿಂದ ಒಂದು ಬಾಕ್ಸ್ ತೊಗೊಂಡಿದ್ದ ಹಾಕೋಕ್ಕೆ ಅಂತ. ಇಲ್ಲಿ ನನ್ನ ಪಾಡಿ ನಾನು ಪೂಜೆ ಮಾಡಿ ಕೂತ್ಕೊಂಡಿದ್ದೆ, ಅವಳು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ಲು. ಅದಾದಮೇಲೆ ನಾನು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹೆಸರು ಬೇಳೆ ಒಂದು ಹಿಡಿಯುವಷ್ಟು, ತೊಗರಿಬೇಳೆ ಮತ್ತು ಹೆಸರು ಕಾಳು, ಇಷ್ಟು ಸಬ್ಬಸಿಗೆ ಸೊಪ್ಪು, ತೆಂಗಿನಕಾಯಿ ಒಂದು ಹೋಳು ತೊಗೊಂಡಿದ್ದೀನಿ. ಅದಾದಮೇಲೆ ಸೊಪ್ಪು ಮತ್ತು ಬೇಳೆ, ಈರುಳ್ಳಿ, ಟೊಮೊಟೊ ಮತ್ತು ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಏನು ಹಾಕ್ತಾಯಿಲ್ಲ ನಾನೇನು, ಜೀರಿಗೆನೂ ಏನು ಹಾಕೋಕ್ಕೆ ಹೋಗ್ತಿಲ್ಲ. ಹಿಂಗೆ ಮಾಡಿದರೆ ಸಿಂಪಲಾಗಿ ಮಾಡಿಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಬದನೆಕಾಯಿ ಸಹಿತ ಆ್ಯಡ್ ಮಾಡ್ಕೊಳ್ಳಿ. ಬದನೆಕಾಯಿ ಆ್ಯಡ್ ಮಾಡ್ಕೊಂಡ್ರೆ ಅದು ಪಲ್ಯಕ್ಕೆ ಒಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಸಾಂಬಾರು ಪುಡಿ ಇಷ್ಟನ್ನೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಜಾಸ್ತಿ ನೀರು ಹಾಕ್ಬಿಡಿ, ಸಾಂಬಾರು ಥರ ಆಗ್ಬಿಡುತ್ತೆ. ಒಂದು 2 ಗ್ಲಾಸಷ್ಟು ಹಾಕ್ಬಿಟ್ಟು ಒಂದು 2 ವಿಷಲ್ಗೆ ಅಂತ ಎತ್ತಿಟ್ಕೊಳ್ಳಿ. ವಿಸಲ್ ಆದಮೇಲೆ ಚೆನ್ನಾಗಿ ಮಸ್ಕೋಬೇಕು. ನಾನು ಈ ಕಡೆ ಚಪಾತಿ ಹಿಟ್ಟು ಸಹಿತ ಕಲಿಸ್ಕೊಡ್ತಿದ್ದೆ, ವಿಸಲೆಲ್ಲ ಹೊಡೆದಿತ್ತು. ಹಂಗಾಗಿ ಕಾಯಿ ಹಾಕಿ ಸ್ವಲ್ಪ ತಿರುಗಿಸ್ಬಿಟ್ಟು, ಒಗ್ಗರಣೆನೂ ಹಾಕಿಲ್ಲ ಫ್ರೆಂಡ್ಸ್ ನಾನು ಈ ಪಲ್ಯಗೆ, ಹಂಗೆ ಕೊಟ್ಟಿದ್ದೀನಿ. ಚಪಾತಿ ಪಲ್ಯ ಎಲ್ಲ ರೆಡಿ ಆಯಿತು. ನಾವು ತಿಂದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು, ನಾಳೆ ಮಂಗಳವಾರಲ್ಲ, ಹಂಗಾಗಿ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ಸ್ವಲ್ಪ ನನಗೆ ಈಸಿ ಆಗಲಿ ಅಂತ. ಬೆಳಗ್ಗೆ ಎದ್ದು ನಾನು ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಇವಾಗಲೇ ಎಲ್ಲ ಮಾಡ್ಕೊತಿದ್ದೀನಿ. ಸ್ವಲ್ಪ ಪಲ್ಯ ಎಲ್ಲ ಇತ್ತು, ಅದನ್ನು ಬೆಳಗ್ಗೆ ತೆಗೆದು ಎತ್ತಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್